ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಬನ್ನಿ, ನಿಮಗೆ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಆಂಟಿ ಬೇಕಾಗಿದ್ದರೆ ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಿಮ್ಮ ನಂಬರು, ನಿಮ್ಮ ಹೆಸರು, ನಿಮ್ಮ ಫೋಟೋವನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಮತ್ತು ಜಿಮೇಲ್ ಐ ಡಿ ಕೊಟ್ಟಿದ್ದೇವೆ, ಅಲ್ಲಿಗೆ ಮೇಲ್ ಮಾಡಿ. ಸೊ ಇವರ ಹೆಸರು ಬಂದುಬಿಟ್ಟು ಐಶು, ವಯಸ್ಸು 25 ವರ್ಷ, ಲಿಂಗಾಯತ ಜನ ಇವರು. ಒಂದು ಆಟೋ ಇದೆ, ಇವರ ಒಂದು ತಮ್ಮ ಓಡಿಸ್ತಾರೆ ಅದು ಪ್ರಸ್ತುತ. ಅಪ್ಪ ಬಂದುಬಿಟ್ಟು ಇವಾಗ ಒಂದು ರೈತರಾಗಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ನೋಡೋಕ್ಕೆ ಸ್ವಲ್ಪ ಚೂಟಿ ಆದರೂ ಕೂಡ ತುಂಬ ಟ್ಯಾಲೆಂಟೆಡ್ ಇರ್ತಕ್ಕಂತಹ ಐಶು ಅವರು. ಸ್ಮಾರ್ಟ್ ಆಗಿರ್ತಕ್ಕಂಥ ಕೆಲಸ ಇಷ್ಟ ಇವ್ರಿಗೆ, ಜವಾಬ್ದಾರಿ ಜಾಸ್ತಿನೇ ಇದೆ. ಆಸ್ತಿ ವಿಚಾರವಾಗಿ ನನ್ನ ತಂದೆ ತಾಯಿಯವರೇ ನನಗೆ ಆಸ್ತಿ ಬೇರೇನು ಕೂಡ ಅವರು ಮಾಡಿಲ್ಲ ಅಂತ ಹೇಳಿದಿರ್ತಕ್ಕಂಥದ್ದು ಫೋಟೋ ನೋಡಿ ಸ್ನೇಹಿತರೆ. ಬೇಸಿಕಲಿ ಇವರು ಬಂದುಬಿಟ್ಟು ಪ್ರಸ್ತುತ BSc ಕಂಪ್ಲೀಟ್ ಮಾಡಿದ್ದಾರೆ. ಇವ್ರಿಗೆ ಒಂದು ಜಾಬ್ ಆಗೇ ಆಗುತ್ತೆ, ಒಂದಲ್ಲ 2 ವರ್ಷದ ಒಳಗಡೆ. ಅಫ್ಕೋರ್ಸ್ ಆ ಒಂದು ಜಾಬ್ ಆದರೆ ನಿಮಗೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಸಿಗುತ್ತೆ ಸ್ನೇಹಿತರೆ ಆಫ್ಟರ್ ಮ್ಯಾರೇಜು. ಸೊ ಇವರು ಹೇಳಿರ್ತಕ್ಕಂಥದ್ದು ಏನಂದರೆ, ಹಳ್ಳಿಯ ಸಾಂಪ್ರದಾಯಿಕ ಸೊಗಡು ಸಹ ನನಗೆ ಗೊತ್ತು, ಸಿಟಿಯ ಫ್ಯಾಷನೇಬಲ್ ಆಗಿರ್ತಕ್ಕಂಥ ಜೀವನ ಸಹ ನನಗೆ ಗೊತ್ತು. ಎಲ್ಲ ಕಡೆ ಇದ್ಬಿಟ್ಟು ಲೈಫನ್ನು ನೋಡ್ಕೊಂಡು ಬಂದಿರತಕ್ಕಂಥ ನನಗೆ ಒಬ್ಬ ಮಿಡಲ್ ಕ್ಲಾಸೇ ಆಗಿರಲಿ, ಬಡವನೇ ಆಗಿರಲಿ, ಹುಡುಗ ಇರಬೇಕು. ಎಷ್ಟೊಂದು ಚೆಂದ ಹೇಳಿದ್ದಾರೆ ನೋಡಿ. ಎಲ್ಲಿ ಕರ್ಕೊಂಡು ಹೋದರೂ ಕೂಡ ನಾನು ಚೆನ್ನಾಗಿ ಇರ್ತೀನಿ. ನನಗೆ ಹೂವುಗಳಲ್ಲಿ ದಾಸವಾಳ ಅಂದರೆ ಪಂಚಪ್ರಾಣ. ಆ್ಯಂಡ್ ಹುಡುಗ ತುಂಬ ರೊಮ್ಯಾಂಟಿಕ್ ಆಗಿರಬೇಕು. ಸೊ ನೋಡಿ, ರೊಮ್ಯಾಂಟಿಕ್ ಹುಡುಗ ಬೇಕಂತೆ. ಮೃದು ವ್ಯಕ್ತಿ ಆಗಿದ್ದರೆ ನನ್ನ ಒಪ್ಪಿಗೆ ನೀಡ್ತೀನಿ ನನ್ನ ಒಂದು ವಿವಾಹಕ್ಕೆ. ಸೊ ಅವರು ಇರತಕ್ಕಂತಹ ಶೈಲಿಯ ಒಂದು ಜೀವನ, ಇವ್ರ ಹತ್ರ ಮಾತಾಡುವಂತಹ ಒಂದು ಕಲೆ ಮತ್ತು ಹಿರಿಯರನ್ನು ಕಂಡರೆ ಗೌರವಿಸುವಂತಹ ಒಂದು ರೀತಿ ಎಲ್ಲದೂ ಕೂಡ ಕ್ಯಾಲ್ಕುಲೇಷನ್ ಆಗುತ್ತೆ ಸ್ನೇಹಿತರೆ. ಆ ಒಂದು ರೂಪದಲ್ಲಿ ಅವರು ನಿಮಗೆ ಹೇಳ್ತಾರೆ, ನೀವು ಯಾಕೆ ನನಗೆ ಇಷ್ಟ ಆಗಿದ್ದೀರಾ ಅಂತಂದ್ಬಿಟ್ಟು. ಸೊ ಫೋಟೋದಲ್ಲಿ ನೋಡಿದಾಗಲೇ ಗೊತ್ತಾಗಿತ್ತು, ಇವರ ಫೋಟೋ ಎಲ್ಲರೂ ಬೇರೆ ಥರ ಕಳಿಸ್ತಾರೆ, ಇವರು ಬೇರೆ ಥರ ಕಳಿಸಿದ್ದಾರೆ. ಒಂದು ಸೀರೆ, ಮಲ್ಲಿಗೆ ಹೂವು, ಹಣೆಗೆ ಒಂದು ಕುಂಕುಮ, ಮುದ್ದಾಗಿರ್ತಕ್ಕಂಥ ಲಕ್ಷ್ಮಿ ಕಳೆ ಕಾಣ್ತಕ್ಕಂಥ ಫೇಸು, ಎಷ್ಟೊಂದು ಚೆಂದವಾಗಿದ್ದಾರೆ, ನೀವೇ ನೋಡ್ತಿದ್ದೀರಾ. ಇವ್ರ ಹತ್ರ ಒಂದು ಆಟೋ ಮತ್ತು ಒಂದು ಕಾರು, ಒಂದೇ ಒಂದು ಸುಂದರ ಮನೆ ಇದೆ. ಇಷ್ಟೇ ಇವರ ಒಂದು ಆಸ್ತಿ. ನಾನು ಆವಾಗಲೇ ಹೇಳಿದಾಗಲೇ ಗೊತ್ತಾಯಿತು, ಅಪ್ಪ ಅಮ್ಮನೇ ಆಸ್ತಿ ಅಂತಂದಾಗ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾರೆ ಒಬ್ಬೊಬ್ಬರನ್ನ ಅಂತಂದ್ಬಿಟ್ಟು. ಇದು ಅವರ ಒಂದು ವಿಚಾರವಾಗಿದ್ದರೆ, ಪ್ರಸ್ತುತ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ವಿಚಾರ ಕಡೆ ನಾವು ಗಮನ ಕೊಡೋಣ. ಆಟೋ ಫೋಟೋ ನಮಗೆ ಕಳ್ಸೋಕ್ಕಾಗಲಿಲ್ಲ ಅವರು, ಹಾಗಾಗಿ ನನ್ನ ಹತ್ರ ಇರ್ತಕ್ಕಂಥ ಒಂದು ಕಾರಿನ ಫೋಟೋ ಕಳಿಸ್ತೀನಿ ಅಂತ ಕಳಿಸಿದ್ದಾರೆ. ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಬಂದುಬಿಟ್ಟು BMW 2 ಮಾಡೆಲ್ ಕಾರ್. ಇದು ಆವಾಗಿನ ಕಾಲದಲ್ಲೇ ಅಂತಂದರೆ 2013ನೇ ಇಸ್ವಿ ಅಥವಾ 2020ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ಬೋದು, ಮೇ ಬಿ, ನನಗಂತ ಅಷ್ಟು ಗೊತ್ತಿಲ್ಲ. ಸೊ ಸುಂದರಮ್ಮ ಮೋಟಾರ್ಸ್ ಎಂಬ ಒಂದು ಕಂಪ್ನಿಯಲ್ಲಿ ಪರ್ಚೇಸಿಂಗ್ ಮಾಡಿರ್ತಾರೆ ಈ ಒಂದು ಕಾರು. ಇವರಲ್ಲ, ಇವರ ತಂದೆಯವರು. ಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಮಾಡಲು ಮತ್ತು ಡೂಯಿಂಗ್ ವೆರಿ ಎಂಬೆಸಿ ಸೇವ್ಡ್ ಸಮ್ ಮನಿ ಅಂತ ಹೇಳಿದ್ದಾರೆ. ಸೇವ್ ಆಗಿರ್ತಕ್ಕಂಥ ಸಮ್ ಮನಿ ಇದರಲ್ಲಿ ಉಳಿಯುತ್ತೆ ಅಂತ ಅವ್ರಿಗೆ ಹೇಳಿಬಿಟ್ಟು ಸುಂದರಮ್ಮ ಒಂದು ಮೋಟಾರ್ಸ್ ಕಂಪ್ನಿಯಿಂದ ಪರ್ಚೇಸಿಂಗ್ ಮಾಡಿರ್ತಾರೆ. ಇದು ಇವಾಗ ಚಲಾವಣೆಯಲ್ಲಿಲ್ಲ, ಬಟ್ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ಆ ಒಂದು ಹುಡುಗಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ. ಸೊ ಜಾಯ್ನ್ ಆಗಿ ಅಲ್ಲಿಗೆ ಖುದ್ದಾಗಿ ಅವರಿಗೆ ಹೋಗುತ್ತೆ ನಿಮ್ಮ ಒಂದು ಡೀಟೇಲ್ಸ್ಗಳೆಲ್ಲ. ನೆನಪಿರಲಿ. ಆ್ಯಂಡ್ ಸ್ನೇಹಿತರೆ, ಈ ಒಂದು ಕಾರಿನ ಮೇಲ್ಗಡೆ ಇರ್ತಕ್ಕಂಥ ಡಿಸೈನ್ ನೋಡ್ಕೊಂಡಿದ್ವಿ, ಒಳಗಡೆ ಹೆಂಗಿರ್ಬೋದು ಅಂತ ಜಸ್ಟ್ ನೋಡ್ಕೊಂಡು ಬರೋಣ. ಹಳೆ ಕಾಲದಾದ್ಮೇಲೆ ಎಲ್ಲನೂ ಕೂಡ ಹಾಳಾಗಿದೆ ಅಂತ ಅಂದ್ಕೊಳ್ಬೋದು, ಎಲ್ಲನೂ ಕೂಡ ಓಲ್ಡ್ ಮಾಡೆಲ್ ಆಗಿದೆ. ಬಟ್ ಈ ರೀತಿ ಮಾಡಿಫೈ ಮಾಡಿಸ್ಬೇಕು ಅಂತ ಕಾಯ್ಕೊಂಡಿದ್ದಾರೆ ಅವರು. ಅಂದರೆ ಒಳಗಡೆ ಈ ರೀತಿ ಸಿಸ್ಟಮು, ಬ್ಯಾಕ್ ಸೈಡಲ್ಲಿ ಹೊರಗಡೆ ಬೇರೆ ಒಳಗಡೆ ಬೇರೆ ಆಗುತ್ತೆ. ಆದರೂ ಕೂಡ ಮನೆಯ ಒಂದು ಹೊರಗಡೆ ಯಾವ ರೀತಿ ಇದ್ದರೂ ಕೂಡ ಮನೆಯ ಒಳಗಡೆ ಅರಮನೆ ಇದೆ ಅಂತ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ಇರಬೇಕು ಅಂತ ಇವರ ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ಇಲ್ಲಿ ನೋಡಿ, ಈ ಒಂದು ಸೀಟು ಮತ್ತು ಇಲ್ಲಿ ಇರ್ತಕ್ಕಂತಹ ಒಂದು ಗಾಡ್ ಫೋಟೋ. ಇದು 2 AC ಗಳಿರುತ್ತೆ. ಒಂದು ಮೇಲ್ಗಡೆ ಟಾಪ್ ಮಾಡಲಲ್ಲಿ AC ಪ್ಲೇ ಆಗುತ್ತೆ ಮತ್ತು ಇಲ್ಲಿ ಡೈರೆಕ್ಟಾಗಿ ಪ್ಯಾಸೆಂಜರ್ ಯಾರು ಕುಳಿತುಕೊಳ್ತಾರೆ ಅಂದರೆ ನೀವು, ಪ್ರಸ್ತುತ ನಿಮಗೆ AC ಒಂದು ಇದೆ. ಆ್ಯಂಡ್ ಇಲ್ಲಿ ಜೂಮ್ ಆಗಿ ಅಪ್ ಆ್ಯಂಡ್ ಡೌನ್ ಆಗಿ ಸ್ಲೈಡ್ ಆಗುತ್ತೆ ಈ ಒಂದು ಸೀಟು. ಈ ಸೈಡಲ್ಲೂ ಕೂಡ ಗೇರ್ ಸಿಸ್ಟಮ್ನ ನೋಡ್ಕೊಳ್ಳಿ. 5 ಗೇರ್ಸ್ಗಳು ಇದರಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಂತ 5 ಇದೆ. ಬೆಲ್ಟ್ ಹಾಕೊಳ್ಳುವಂತಹ ಒಂದು ಸ್ಪೇಸು ಇಲ್ಲಿದೆ. ಮತ್ತು ಇದರ ಟೋಟಲ್ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಿವ್ ರೇಟ್ ಬಂದುಬಿಟ್ಟು 7.9 ಒಳಗಡೆ ಹೇಳಿರ್ತಕ್ಕಂಥ ಅಂದರೆ 7 ಲಕ್ಷದಿಂದ 9 ಲಕ್ಷದ ಒಳಗಡೆ ಈ ಒಂದು ಕಾರಿನ ಎಕ್ಸ್ಪೆನ್ಸಿವ್ ಪ್ರೈಸ್ ಇದೆ ಅಂತ ಹೇಳಿದ್ದಾರೆ.
ಸೊ ಮಾಹಿತಿಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಹತ್ರ ಆಸ್ತಿ ಎಷ್ಟಿದೆ ಅಂತ ನಾವು ತಿಳ್ಕೊಂಡು ನಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರುತ್ತೆ. ಇದು ಇವಾಗ ಇರ್ತಕ್ಕಂಥ ವಿಚಾರ. ಮತ್ತು ಇದೇ ರೀತಿ ಪ್ರೊಫೈಲ್ಗಳು ಬಂದಾಗ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅವ್ರ ಜೊತೆ ಏನಿದೆ, ಅವ್ರ ಹತ್ರ ಕಾರ್ ಇದೆ, ಮನೆ ಇದೆ, ಎಲ್ಲನೂ ಕೂಡ ತಿಳಿಸ್ತೀನಿ. ನಮಸ್ತೆ, ಟೇಕ್ ಕೇರ್.